ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಬನ್ನಿ ಇವತ್ತು ನಿಮಗೆ ಗ್ರಾಮ ದೇವತೆಗಳದ್ದು ಉತ್ಸವ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ. ಇದು ನೋಡಿ ಎಂಟ್ರೆನ್ಸು. ಇದು ನಮ್ಮೂರಲ್ಲಿ ವರ್ಷವೂ ಈ ಥರ ಮಾಡ್ತಾರೆ. ನಾವು ಸಾಯಂಕಾಲ ಹೋಗ್ತಾಯಿದ್ದೀವಿ ಪೂಜೆಗೆ ಕೊಡೋಣ ಅಂತ ಅಂದ್ಬಿಟ್ಟು. 7 o'clock ಆಗಿತ್ತು, 7:30 7 o'clock ಆಗಿತ್ತು ನಾವು ಹೋಗೋಕ್ಕೆ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ ನೋಡಿ. ಈಗ ನಾವು ಪೂಜೆಗೆ ಕೊಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಈ ದೇವರುಗಳನ್ನ ವರ್ಷವೂ ಕರ್ಕೊಂಬಂದು ಪೂಜೆ ಮಾಡಿಸ್ತಾರೆ. ಇದು ಬಂದು ಗ್ರಾಮ ದೇವತೆಗಳು. 4 ದೇವರುಗಳಿರುತ್ತೆ. ಊರಿಗೆ ಹೆಣ್ಮಕ್ಳು ಇರ್ತಾರಲ್ವ, ಆ ಥರ ದೇವರು ನಮಗೆ 4 ದೇವರು ಹೆಣ್ಮಕ್ಳು. ಅವ್ರಿಗೆ ಪೂಜೆಗೆ ಕೊಡ್ತಾಯಿದ್ದೀವಿ. ಮಧುರಮ್ಮ, ಸಾವೇರಮ್ಮ, ದೊಡ್ಡಮ್ಮ ಮತ್ತು ಮಹೇಶ್ವರಮ್ಮ, ಈ 4 ದೇವರುಗಳಿಗೂ ಪೂಜೆಗೆ ಕೊಡ್ತಾಯಿದ್ದೀವಿ. ಇದು ನೆಕ್ಸ್ಟ್ ದಿವಸ ಮರಳು ತುಂಬೋದಿರುತ್ತೆ. ದೇವ್ರಿಗೆ ಅಕ್ಕಿ, ಬೆಲ್ಲ, ಸೀರೆ ಆ ಥರ ಎಲ್ಲ ಕೊಟ್ಟು ಪೂಜೆಗೆ ಕೊಡ್ತೀವಿ. ಈವ್ನಿಂಗು ಬಂದು ಪೂಜೆಗೆ ಕೊಟ್ಟು ನೆಕ್ಸ್ಟ್ ದಿವಸ ಮರಳು ತುಂಬ್ತೀವಿ ನೋಡಿ. ಈಗ ಪೂಜೆಗೆ ಎಷ್ಟು ಜನ ಇದ್ದಾರೆ. ಈ ಪೂಜೆಗೆ ಎಲ್ಲ ಹೆಣ್ಮಕ್ಳು ಊರಿಗೆ ಬಂದಿರ್ತಾರೆ. ಇದು ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗಿರುತ್ತೆ. ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ವರ್ಷವೂ ಈ ಥರ ಮಾಡ್ತಾರೆ. ನಿಮ್ಗೆ ಆಲ್ರೆಡಿ ಲೈವಲ್ಲಿ ತೋರಿಸಿದ್ದೀನಿ ದೇವ್ರುಗಳನ್ನ ಎತ್ಕೊಂಡು ಹೋಗುವಾಗ ಯಾವ ಥರ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡಿ. ಇವಾಗ ಪೂಜೆಗೆ ಕೊಡ್ತಾಯಿದ್ದೀವಿ. ನೆಕ್ಸ್ಟ್ ಡೇ ವ್ಲಾಗ್ ಕೂಡ ಇದರಲ್ಲೇ ಕಂಟಿನ್ಯೂ ಆಗಿದೆ ನೋಡಿ. ದೇವ್ರುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಪೂಜೆಗೆ ಕೊಟ್ಬಿಟ್ಟು ನಾವು ನೆಕ್ಸ್ಟ್ ದಿವಸ ಮರಳು ತುಂಬೋಕ್ಕೆ ಬರ್ತೀವಿ ನೋಡಿ. ಈಗ ಒಂದೊಂದೇ ದೇವ್ರಿಗೆ ಪೂಜೆಗೆ ಕೊಟ್ಕೊಂಡು ಹೋಗ್ತಾಯಿದ್ದೀವಿ. ಜನ ಇದ್ದರು ನೋಡಿ. ಇದೆಲ್ಲ ಪೂಜೆಗೆ ಕೊಡ್ತಾ ಇರೋದೇ. ನೀವು ದೇವ್ರುಗಳನ್ನ ನೋಡಲಿ ಅಂತ ಅಂದ್ಬಿಟ್ಟು ವಿಡಿಯೋ ತೋರಿಸ್ತಾ ಇದ್ದೀನಿ ನಿಮಗೆ. ತುಂಬ ಚೆನ್ನಾಗಿರುತ್ತೆ. ವರ್ಷವೂ ಇದೇ ಥರ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ದೇವ್ರುಗಳನ್ನ ಎತ್ಕೊಂಬರೋವಾಗ ನಾನು ವಿಡಿಯೋ ಹಿಡಿಯೋಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ತೋರಿಸಿದ್ದೀನಿ. ಇದು ಬಂದು ನೆಕ್ಸ್ಟ್ ದಿವಸದ ವ್ಲಾಗು. ಇದು ದೇವ್ರುಗಳಿಗೆಲ್ಲ ಮರಳು ತುಂಬ್ತಾಯಿದ್ದೀವಿ ನೋಡಿ. ಕೊಡ್ತಾಯಿದ್ದೀನಿ ಎಲ್ಲ ಒಂದೊಂದೇ. ದೇವ್ರಿಗೆಲ್ಲ ಸೀರೆ ಅಲ್ಲೇ ದೇವ್ರಿಗೆ ಹಂಗೆ ಹಾಕ್ತಾಯಿದ್ದಾರೆ. ಯಾರ್ಯಾರು ಕೊಡ್ತಾಯಿದ್ದಾರೋ ಎಲ್ಲ ಸೀರೆಗಳು ಕೂಡ ದೇವ್ರ ಮೇಲೇ ಹಾಕಿದ್ದಾರೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ವರ್ಷವೂ ಇದೇ ಥರ ಇರುತ್ತೆ. ನೋಡೋಕ್ಕೆ 2 ಕಣ್ಣು ಸಾಕಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ದೇವ್ರುಗಳದ್ದು ನೋಡಿ. ಇದೆಲ್ಲ ಮರಳು ತುಂಬ್ತಾ ಇರೋದೆ. ಈ ವಿಡಿಯೋ ಎಲ್ಲ ನನ್ನ ಮಗಳು ಹಿಡ್ದಿರೋದು ನೋಡಿ. ಇವಾಗ ದೇವ್ರನ್ನ ಎತ್ತುತ್ತಾರೆ. ಅದಕ್ಕೆ ಎಲ್ಲ ಜನ ತುಂಬ ಚೆನ್ನಾಗಿದ್ದಾರೆ ಎಲ್ಲ ನೋಡಿ. ಫುಲ್ಲು ದೇವ್ರನ್ನ ಕಳಿಸ್ಕೊಡೋದಕ್ಕೆ ಇಷ್ಟು ಜನ ಬರ್ತಾರೆ ಅಂದರೆ ತುಂಬ ಜನ ಇರ್ತಾರೆ ನೋಡಿ. ನಮ್ಮ ಫ್ರೆಂಡ್ಸು ಕೂಡ ಸಿಕ್ಕಿದ್ರು. ಅವರೆಲ್ಲ ನೋಡಿ ಹಾಯ್ ಮಾಡು ಅಂತಂದರೆ ನಾಚಿಕೆ ಪಡ್ಕೊತಾ ಇದ್ರು ವಿಡಿಯೋ ಹಿಡಿತಾ ಇರೋದಕ್ಕೆ. ಇವರೆಲ್ಲ ಬಂದು ನಮ್ಮ ಸ್ಕೂಲ್ ಫ್ರೆಂಡ್ಸು. ವಿಡಿಯೋ ಹಿಡಿತಾ ಇರೋದಕ್ಕೆ ನಾಚಿಕೆ ಪಡ್ಕೊತಾ ಇದ್ದಾರೆ. ಹಾಗೆ ನೋಡಿ ಎಲ್ಲ ಹೆಣ್ಮಕ್ಳು ಈ ದೇವ್ರುಗಳನ್ನ ನೋಡೋಕ್ಕೆ ಬಂದಿರ್ತಾರೆ.
ವರ್ಷವೂ ಇದೇ ಥರ ನಡೆಯುತ್ತೆ ಯಾವಾಗ್ಲೂ. ದೇವರುಗಳನ್ನ ಆ ಊರಿಗೆ ತಗೊಂಡೋಗಿ ಬಿಡೋ ಟೈಮಲ್ಲಿ ಈ ಥರ ಹಿಂದಕ್ಕೆ ಬರೋದು, ಮುಂದಕ್ಕೆ ಹೋಗೋದು ಆ ಥರ ಎಲ್ಲ ಆಗುತ್ತೆ. ದೇವ್ರಿಗೆ ಹೋಗೋಕ್ಕೆ ಇಷ್ಟ ಇರಲ್ಲ. ಇವಾಗ ನಮ್ಗೆ ಹೆಂಗೆ ತವ್ರ ಮನೆಗೆ ಬಂದರೆ ಗಂಡನ ಮನೆಗೆ ಹೋಗೋಕ್ಕೆ ಇಷ್ಟ ಆಗೋಲ್ಲೋ ಆ ಥರ ದೇವ್ರುಗಳು ಕೂಡ ಇದೇ ಥರ ಮಾಡ್ತವೆ. ತುಂಬ ಚೆನ್ನಾಗಿರುತ್ತೆ. ಇದನ್ನು ನೋಡೋಕ್ಕೆ ನಿಜವಾಗ್ಲೂ 2 ಕಣ್ಣು ಸಾಕಾಗಲ್ಲ. ತುಂಬ ಚೆನ್ನಾಗಿರುತ್ತೆ. ಹೋಗೋದು ಬರೋದು, ಒಂಥರ ಡ್ಯಾನ್ಸ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ವರ್ಷವೂ ಇದೇ ಥರ ನಡೆಯುತ್ತೆ. ನಾನು ಹೋದ ವರ್ಷ ಆಗಿರಲಿಲ್ಲ, ಈ ವರ್ಷ ಹೋಗಿದ್ದೆ. ಸೊ ನಿಮಗೂ ನೋಡ್ಸೋಣ ದೇವರುಗಳು ಯಾವ ಥರ ಮಾಡ್ತವೆ. ಇದು ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದಕ್ಕೆ ಒಂದು ಕ್ಲಿಪ್ ಇರಲಿ ಅಂತ ಅಂದ್ಬಿಟ್ಟು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳು ಕೂಡ ಇಷ್ಟಪಟ್ಟಳು ಇದನ್ನ ನೋಡೋದಕ್ಕೆ. ನಾವು ಎಷ್ಟು 7 ಗಂಟೆ 6:30 7 ಗಂಟೆವರೆಗೂ ಅಲ್ಲೇ ಇದ್ದೀವಿ, ನೋಡಿಕೊಂಡೇ ಇದ್ದೀವಿ. ನನ್ನ ಮಗಳು ತುಂಬ ಇಷ್ಟಪಟ್ಟಳು ಇದನ್ನ. ಮಮ್ಮಿ ಯಾವಾಗಲೂ ಮಾಡ್ತಾರಾ ಇದು ಊರಲ್ಲಿ ಅಂತ ಕೇಳಿದ್ಲು. ಹೌದು, ವರ್ಷವೂ ಇದೇ ಥರ ಇರುತ್ತೆ ಅಂತ ನಾನು ನನ್ನ ಮಗಳಿಗೆ ಹೇಳಿದೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಧನ್ಯವಾದಗಳು ಫ್ರೆಂಡ್ಸ್.